सिंदूरं समर्पयामि। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। महागणाधिपति नमः। कुंकुम सिंदूरं समर्पयामि। ಈ ಕಲ್ಲಿನ ಕಟ್ಟಡ ಜೀರ್ಣೋದ್ಧಾರ ಆದ್ರೆ ಊರ್ನವ್ರಿಗೋಸ್ಕರ ಒಳ್ಳೇದು ಅಂತ ಅವ್ರಿಗೆ ಅನ್ಸ್ತು. ಸೊ ಜೊತೆಯಲ್ಲಿ ನಿಮ್ಗೆ ಎಲ್ಲ ಗೊತ್ತಿದೆ, ಇಲ್ಲಿ ಕೆಲವು ಶಾಸನ ಕಲ್ಲು ವೀರಗಲ್ಲು ಇದೆ. ಇಲ್ಲಿನ ಶಿವಲಿಂಗ ಅವ್ರು ನೋಡಿ ಅವ್ರಿಗೆ ಅನ್ಸ್ತು ತುಂಬಾ ಸುಂದರವಾದ ಕೆತ್ತನೆ ಮಾಡಿರೋ ಲಿಂಗ ಇದು. ಎಲ್ಲ ಕಡೆ ಇಷ್ಟು ಚೆನ್ನಾಗಿರೋದು ನೋಡಕ್ ಸಿಕ್ಕಲ್ಲ, ಅದು ವಿಶೇಷ ಅನ್ಸ್ತು ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ ಧನಪಾಲ್ ಅಂತೇಳಿ. ನಾನು ಪುರಾತತ್ವ ಇಲಾಖೆ ವತಿಯಿಂದ ಈ ಗ್ರಾಮವಾರು ಸರ್ವೆ ಕಾರ್ಯದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಈ ಸರ್ವೆ ಕಾರ್ಯ ನಡೆಸ್ತಾ ಇದ್ದಾಗ ನನ್ನ ಜೊತೆ ಅಪ್ಪೇಗೌಡನ ಹಳ್ಳಿಯ ತ್ಯಾಗರಾಜ್ ಕೂಡ ಜೊತೆಯಾಗಿದ್ದರು. ಆಗ ಈ ಮುತ್ತೂರು ಗ್ರಾಮದಲ್ಲಿ ನೊಳಂಬರ ಕಾಲದ ಒಂದು ವೀರಗಲ್ಲು ಮತ್ತು ಒಂದು ಪಾಳು ಬಿದ್ದ ದೇವಸ್ಥಾನನ ನಾವು ನೋಡಿದ್ವು. ಆ ದೇವಸ್ಥಾನ ತುಂಬ ಪಾಳು ಬಿದ್ದೋಗಿತ್ತು. ಅಲ್ಲಿ ಅದು ಈಶ್ವರನ ಲಿಂಗ ಇತ್ತು ಗರ್ಭಗುಡಿಯಲ್ಲಿ, ಮತ್ತು ಹೊರಭಾಗದಲ್ಲಿ ಮಂಟಪದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಶಿಲ್ಪಗಳೊಳಗೊಂಡ ಉಬ್ಬು ಶಿಲ್ಪಗಳೆಲ್ಲ ಇತ್ತು. ಆ ಮಂಟಪ ಬಂದ್ಬಿಟ್ಟು ವಿಜಯನಗರೋತ್ತರ ಕಾಲದ ಮಂಟಪ ಅಂತ ಒಂದು ಅಂದಾಜಿಸಬಹುದು. ಆದರೆ ಗರ್ಭಗುಡಿಯಲ್ಲಿರುವ ಲಿಂಗ ಇನ್ನೂ ಸ್ವಲ್ಪ ಹಳೇದಕ್ಕೆ ಹೋಗುತ್ತೆ ಅಂತ ಅನ್ನಿಸ್ತು. ಅದೇ ಗ್ರಾಮದಲ್ಲಿ ನೊಳಂಬಾದಿ ರಾಜನ ವೀರಗಲ್ಲಿರೋದ್ರಿಂದ ಅದು ನೊಳಂಬರ ಕಾಲಕ್ಕೂ ಸೇರಬಹುದಾದ ಸಾಧ್ಯತೆ ಇದೆ. ಯಾಕಪ್ಪ ಅಂದರೆ ಆ ಲಿಂಗದಲ್ಲಿ ಬ್ರಹ್ಮಸೂತ್ರ ಒಳಗೊಂಡ ಬಾಣಲಿಂಗ ಇರೋದ್ರಿಂದ ಅದೆಲ್ಲ ನೊಳಂಬರ ಕಾಲಕ್ಕೂ ಸೇರಬಹುದು ಅಂತ ಒಂದು ಅಂದಾಜು ಮಾಡಬಹುದು. ಆ ದುಸ್ಥಿತಿಯನ್ನು ಕಂಡು, ಎಲ್ಲೋ ಬಿದ್ದೋಗ ಪರಿಸ್ಥಿತಿಯಲ್ಲಿರೋ ದುಸ್ಥಿತಿಯನ್ನು ಕಂಡು ಆ ಗ್ರಾಮದ ಜನರಿಗೆಲ್ಲ ನಾನು ಆಗ ಮನವಿ ಮಾಡಿಕೊಂಡೆ, ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಪುನರ್ ನಿರ್ಮಾಣ ಮಾಡಿ ಅಂತ. ಈಗ ಇದನ್ನು ಕಂಡು ಅದೇ ಗ್ರಾಮಾಂತರ ಟ್ರಸ್ಟ್ ವತಿಯಿಂದ ಶ್ರೀಮತಿ ಉಷಾ ಮೇಡಮ್ ಅವರು ಮುಂದೆ ಬಂದು ಈಗ ಆ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವರು ಗ್ರಾಮಸ್ಥರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ದಿನ ಅಲ್ಲಿ ಭೂಮಿ ಪೂಜೆ ನಡೆಯಿತು. ಇಷ್ಟರಲ್ಲೇ ಆ ದೇವಸ್ಥಾನ ಪುನರ್ ನಿರ್ಮಾಣ ಆಗ್ತಾ ಇದೆ. ಇದು ಆ ಗ್ರಾಮದ ಜನರಿಗೂ ಮತ್ತು ಮೇಡಮ್ ಅವರಿಗೆಲ್ರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದನ ನಾನು ತಿಳಿಸ್ತಾ ಇದ್ದೀನಿ.